ನೋಡಿ, ನೆನೆ ಸಿಎಂ ಸಿದ್ದರಾಮಯ್ಯನವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು. ಅಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿ ಘೋಷಣೆಯನ್ನ ಕೂಗಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ಪರಿಸ್ಥಿತಿ ಒಂದು ರೀತಿಯಾಗಿ ಕೆಟ್ಟ ಮೇಲೆ ಬುದ್ಧಿ ಬಂದಂತಾಗಿದೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪನವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೋದಿ ಅವರು ಹೀರೋ ಆಗಿದ್ದಾರೆ, ಸಿದ್ದರಾಮಯ್ಯ ಜನರ ಮುಂದೆ ವಿಲನ್ ಆಗಿದ್ದಾರೆ. ಜೈ ಶ್ರೀರಾಮ್ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಹೇಳಿದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಡ್ತಾ ಇರೋದು. ಜೈ ಶ್ರೀರಾಮ್, ರಾಮ ಭಕ್ತರ ಆಸ್ತಿ ಅಂಥೇಳಿ ಕೌಂಟರ್ ಅನ್ನ ಕೊಟ್ಟರು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪನವರು ರಿಯಾಕ್ಷನ್ ಕೊಡ್ತಾ ಇರೋದು. ಸಿಎಂ ಸಿದ್ದರಾಮಯ್ಯನವರ ಪರಿಸ್ಥಿತಿ ಕೆಟ್ಟ ಮೇಲೆ ಬುದ್ಧಿ ಬಂದಂತಾಗಿದೆ. ಇವತ್ತು ಮೋದಿ ಅವರು ಹೀರೋ ಆಗಿದ್ದಾರೆ, ಸಿದ್ದರಾಮಯ್ಯ ಜನರ ಮುಂದೆ ವಿಲನ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಮೇಲೆ ಬುದ್ಧಿ ಬಂತು ಅಂತಾರೆ ನೋಡ್ರಿ, ಹಂಗಾಗಿದೆ ಸಿದ್ದರಾಮಯ್ಯನ ಪರಿಸ್ಥಿತಿ. ಮುಂಚೆನೇ ಅವರು ರಾಜ್ಯದ ಸರ್ಕಾರಕ್ಕೆ ರಜಾ ಘೋಷಣೆ ಮಾಡಿದರೆ ಇವತ್ತು ನರೇಂದ್ರ ಮೋದಿ ಹೀರೋ ಆಗಿದ್ದಾರೆ, ಸಿದ್ದರಾಮಯ್ಯ ಇಡೀ ಕರ್ನಾಟಕ ರಾಜ್ಯದ ಜನರ ಮುಂದೆ ವಿಲನ್ ಆಗಿದ್ದಾರೆ. ಅವ್ರ ನಾಯಕರಾಗಿದ್ದಾರೆ, ಇವ್ರು ಕಳ್ಳನಾಯಕರಾಗಿದ್ದಾರೆ. ಈಗೆಲ್ಲ ಮುಗಿದ ಮೇಲೆ ಜೈ ಶ್ರೀರಾಮ್ ಅಂತ ಕೂಗಿದಾರಲ್ಲ, ಕೊನೆಗಾದರೂ ರಾಮ ಅವ್ರಿಗೆ ಬುದ್ಧಿಗೆ ಕೊಟ್ಟಲ್ಲ ಅಂತ ಸಂತೋಷ ಆಗುತ್ತೆ. ಮೇಲೆ ಬುದ್ಧಿ ಬಂತು ಅಂತಾರೆ ನೋಡ್ರಿ, ಹಂಗಾಗಿದೆ ಸಿದ್ದರಾಮಯ್ಯನ ಪರಿಸ್ಥಿತಿ. ಮುಂಚೆನೇ ಅವರು ರಾಜ್ಯದ ಸರ್ಕಾರಕ್ಕೆ ರಜಾ ಘೋಷಣೆ ಮಾಡಿದರೆ ಇವತ್ತು ನರೇಂದ್ರ ಮೋದಿ ಹೀರೋ ಆಗಿದ್ದಾರೆ, ಸಿದ್ದರಾಮಯ್ಯ ಇಡೀ ಕರ್ನಾಟಕ ರಾಜ್ಯದ ಜನರ ಮುಂದೆ ವಿಲನ್ ಆಗಿದ್ದಾರೆ. ಅವ್ರ ನಾಯಕರಾಗಿದ್ದಾರೆ, ಇವ್ರು ಕಳ್ಳನಾಯಕ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಶಾಸಕ ಚನ್ನಬಸಪ್ಪ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತ ಹೇಳಿದ್ದಾರೆ, ಇದಕ್ಕೆ ಶ್ರೀರಾಮನೇ ಕಾರಣ, ಸಿದ್ದರಾಮಯ್ಯ ಅಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ಶಾಸಕ ಚನ್ನಬಸಪ್ಪ ಹೇಳಿಕೆಯನ್ನು ಕೊಟ್ಟಿರೋದು. ಜೈ ಶ್ರೀರಾಮ್ ಘೋಷಣೆ ಭಾರತೀಯ ಸ್ವತ್ತು, ಭಾರತೀಯರ ಸ್ವತ್ತು ಅಂತ ಹೇಳಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಶಾಸಕ ಚನ್ನಬಸಪ್ಪ. ಜೈ ಶ್ರೀರಾಮ್ ಅಂತ ಹೇಳಿ ನೆನ್ನೆ ಕಾರ್ಯಕ್ರಮವೊಂದರಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು, ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನಂತವ್ರು ಬಾಯಲ್ಲೂ ಕೂಡ ಜೈ ಶ್ರೀರಾಮ್ ಬರುತ್ತೆ ಅಂತ ಹೇಳಿದ್ರೆ ಅದು ರಾಮ ಕಾರಣನೇ ಹೊರತು ಅದಕ್ಕೆ ಸಿದ್ದರಾಮಯ್ಯನವರು ಏನು ಕಾರಣ ಅಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯವ್ರ ಬಾಯೊಳಗೆ ಜೈ ಶ್ರೀರಾಮ್ ಬಂದಿದೆ, ಇದು ಯಾರು ಸ್ವತ್ತಲ್ಲ. ನಾವು ಯಾವತ್ತೂ ಅದು ನಮ್ಮ ಸ್ವತ್ತು ಅಂತ ಹೇಳೇ ಇಲ್ಲ, ಅದು ಹಿಂದೂಗಳ ಸ್ವತ್ತು. ಅದು ಘೋಷಣೆ, ಆ ಘೋಷಣೆ ಹಿಂದೂಗಳ ಸ್ವತ್ತು, ಭಾರತೀಯರ ಸ್ವತ್ತು. ಜೈ ಶ್ರೀರಾಮ್ ಘೋಷಣೆ ಅದು ತಾವು ಇವತ್ತು ಹಾಕಿದ್ದೀರಿ, ಅವತ್ತು ಯಾವತ್ತೂ ಹಾಕಿದ್ದೀರಿ ಅಂಥೇಳಿ ಇವತ್ತು ಮತ್ತೊಂದು ಸರಿ ಪುನರುಚ್ಚರಿಸಿದ್ದೀರಿ. ಆ ಜೈ ಶ್ರೀರಾಮ್ ಘೋಷಣೆ ನಿಮ್ಮ ಬಾಯಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು